ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಗೋಧಿ ಪಾಯಸ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಗೋಧಿ ರವೆ ತೊಗೊಳ್ಳಿ. ಈ ಥರ ಇದ್ದರೆ ಸಾಕಾಗುತ್ತೆ. ಕಡಲೆಬೇಳೆ ಬಂದುಬಿಟ್ಟು ಒಂದು 1/4 ಕಪ್ಪಷ್ಟು ತೊಗೊಳ್ಳಿ. ನೋಡಿ, ಒಂದು ಬೊಕ್ಸೆ ಎಷ್ಟು ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಳ್ಳಿ. ಇವೆರಡನ್ನೂ ಚೆನ್ನಾಗಿ ವಾಶ್ ಮಾಡಿ, ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 4 ಅವರು ಇಲ್ಲ 5 ಅವರ್ ನೆನೆ ಹಾಕಿ. ಇಲ್ಲಪ್ಪ ಅಂದರೆ ಹಾಗೆ ಮಾಡ್ತೀವಂದರೆ ಆವಾಗಲೇ ಅಂದರೆ ಹಾಗೇ ಮಾಡ್ಕೊಬೋದು ನೋಡಿ. ಈಗ ಬೆಲ್ಲ 1.5 ಅಚ್ಚು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಹಸಿ ಕೊಬ್ಬರಿ ಮತ್ತು ಗಸಗಸೆ, ಏಲಕ್ಕಿ ಮತ್ತು ಶುಂಠಿ, ಕಡಲೆಬೇಳೆ ಮತ್ತು ರವೆ, ಇಷ್ಟು ಪಾಯಸ ಮಾಡೋಕ್ಕೆ ತೊಗೊಳಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಬೆಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕಂದರೆ. ಈಗ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪ ಬಿಸಿ ಆದಮೇಲೆ ನಾನು ರವೆಗೆ ಕುದಿಯೋದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಯಾಕಂದರೆ ಪಾಕ ಮಾಡ್ಕೊತೀವಲ್ವ, ಆವಾಗ ಅದಕ್ಕೊಂದು ಕಾಲಷ್ಟು ನೀರು ಹಾಕಿರ್ತೀವಲ್ವ. ಈಗ ರವೆ ಕೂಡ ನೆನೆ ಹಾಕಿದ್ದೀವಲ್ವ, ಅಷ್ಟೊಂದು ನೀರು ಬೇಕಾಗಲ್ಲ, ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನು 1.5 ಅಷ್ಟು ಹಾಕಿದ್ದೀನಿ ನೋಡಿ. ಇದು ಚೆನ್ನಾಗಿ ನೀರು ಕಾಯಬೇಕು, ಹಂಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ ನೀರು ಬಿಸಿ ಆಗೋಕ್ಕೆ. ಈಗ ಹಸಿ ಕೊಬ್ಬರಿ ಮತ್ತು ಗಸಗಸೆ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಪಾಯಸಕ್ಕೆ. ಈಗ ಫಸ್ಟು ನಾವು ಪಾಕ ಮಾಡ್ಕೊಂಬಿಡೋಣ, ಬೆಲ್ಲದ ಪಾಕ. ಬೆಲ್ಲನ ಒಂದು ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಪಾಯಸ ತುಂಬ ನೀರು ಹಾಕ್ಬಿಡುತ್ತೆ. ಹಾಗಾಗಿ ಒಂದು ನೋಡ್ಕೊಂಬಿಟ್ಟು ಬೆಲ್ಲ ಕರಗಷ್ಟು ಮಾತ್ರ ಹಾಕ್ಕೊಳ್ಳಿ. ಒಂದು 1/4 ಕಪ್ಪಷ್ಟು ಹಾಕಿದ್ದೀನಿ ನೋಡಿ. ಈಗ ಆಲ್ರೆಡಿ ನೀರು ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈ ಥರ ಕುದಿ ಬರಬೇಕು ನೀರು. ನಾನು ಸ್ವಲ್ಪ ತುಪ್ಪ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಬೇಗನೆ ಬೇಯುತ್ತೆ ರವೆ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಬೋದು, ಸ್ವಲ್ಪ ಬೇಗ ಬೇಯುತ್ತೆ ರವೆ. ಈಗ ನೆನೆ ಹಾಕಿದ್ನಲ್ವ, ಆ ರವೆ ತೊಗೊಂಬಿಟ್ಟು ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ರವೆನ ನಾವು ಅದೇ ಥರ ಆಗಲೇ ಅಂದರೆ ಇಮ್ಮಿಡಿಯೇಟಾಗೆ ಮಾಡ್ಕೊತೀನಿ. ನೆನೆ ಹಾಕೋಕ್ಕಾಗಲಿಲ್ಲ, ಟೈಮ್ ಆಗಿಲ್ಲ ಅಂದರೆ ನೀವು ಫಸ್ಟು ರವೆನ ತೊಳ್ಕೊಂಬಿಟ್ಟು ಸೈಡಿಗೆ ಎತ್ತಿಟ್ಕೊಂಬಿಡಿ. ಕಡಲೆಬೇಳೆ ಬೆಂದಮೇಲೆ ರವೆ ಹಾಕ್ಕೊಬೇಕು. ಈಗ ನಾನು ಅದಕ್ಕೆ ಕಡಲೆಬೇಳೆ ನೆನೆ ಹಾಕಿದ್ನಲ್ವ, ಆ ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವೆರಡನ್ನೂ ಚೆನ್ನಾಗಿ ಒಂದು 1/4 ಗಂಟೆ ಅಷ್ಟು ಚೆನ್ನಾಗಿ ಕುದಿಸ್ಬೇಕು. ನಾವು ಎಷ್ಟೇ ನೀರು ನೆನೆ ಹಾಕಿದ್ದೀವಿ ಅಂದರೂ ಕೂಡ ಚೆನ್ನಾಗಿ ಕುದ್ಮೇಲೆ ರವೆದು ಅಂದರೆ ಪಾಯಸ ಟೇಸ್ಟ್ ಬರೋದು. ಹಾಗಾಗಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವೆರಡೂ ಕೂಡ ನೀರಲ್ಲಿ ಚೆನ್ನಾಗಿ ನೆಂದಿದೆ. ರವೆನೂ ಕೂಡ ಸ್ವಲ್ಪ ನಾವು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ. ಚೆನ್ನಾಗಿ ಕುದೀತೈತೆ ನೋಡಿ ಈ ಥರ ರವೆ. ಆವಾಗವಾಗ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ರವೆ ಕುದ್ದಿಲ್ಲ ಅಂದರೆ ಸ್ವಲ್ಪ ನೀವು ಆಯಿಲ್ ಸ್ವಲ್ಪನೂ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಇದಕ್ಕೆ ಯಾವುದೇ ರೀತಿ ಆಯಿಲ್ ಹಾಕ್ಕೊಂಡಿಲ್ಲ, ತುಪ್ಪ ಮಾತ್ರ ಮೊದಲೇ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಅಷ್ಟೇ ಸಾಕಾಗುತ್ತೆ. ಈಗ ಆಲ್ರೆಡಿ ಒಂದು ಮೀಡಿಯಮ್ ಸೈಜಲ್ಲಿ ರವೆ ಮೆಂದಿದೆ. ಈಗ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಿಕ್ಸಿ ಮಾಡಿದ್ನಲ್ವ, ಗಸಗಸೆ, ಕೊಬ್ಬರಿ ಮತ್ತು ಶುಂಠಿ, ಏಲಕ್ಕಿನ ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜಾರ್ಗೆ ಹಿಂಗೆ ಅಲ್ಲಾಡಿಸ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ರವೆ ಪಾಯಸ ಎಷ್ಟು ಬೆಳ್ಳ ಕಾಣಿಸ್ತಾ ಇದೆ. ಬೆಲ್ಲ ಹಾಕಿದ ತಕ್ಷಣ ಒಂದು ಮೀಡಿಯಮ್ ಕಲರ್ಗೆ ಬಂದುಬಿಡುತ್ತಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಪಾಯಸಕ್ಕಾದರೂ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಪಾಯಸ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಒಣ ಕೊಬ್ಬರಿಕ್ಕಿಂತ ಹಸಿ ಕೊಬ್ಬರಿ ಯೂಸ್ ಮಾಡಿಬಿಟ್ಟು ಪಾಯಸ ಮಾಡ್ಕೊಳ್ಳಿ. ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ವ, ಅದೇ ಥರನೇ ಇರುತ್ತೆ ಪಾಯಸ, ರವೆ ಪಾಯಸ. ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು ಅಂತ ಹೇಳಿದ್ದೆ. ಕಡಲೆಬೇಳೆ ಹಾಕಿದರೆ ಮಾತ್ರ ರವೆ ಪಾಯಸ ತುಂಬ ಟೇಸ್ಟ್ ಆಗೋದು ನೋಡಿ. ಈ ಥರ ಕುದೀತಾ ಇರುತ್ತೆ, ತಳ ಹಿಡಿಯುತ್ತಲ್ವ, ಕೊಬ್ಬರಿ ಹಾಕಿರ್ತೀವಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಆವಾಗವಾಗ ನೋಡಿ. ಎಷ್ಟು ನೀಟಾಗಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದಂಗೆ ನೋಡ್ಕೊಳ್ಳಿ ರವೆನ, ಇಲ್ಲ ಸೀದೋಗ್ಬಿಡುತ್ತೆ ನೋಡಿ. ಎಷ್ಟು ನೀಟಾಗಿ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ರವೆ ಚೆನ್ನಾಗಿ ಬೆಂದರೆ ಹಳ್ಳಾಗಿ ಬರುತ್ತೆ. ಈಗ ನೋಡಿ, ಬೆಲ್ಲದ ಪಾಕ ಕೂಡ ರೆಡಿಯಾಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಈಗ ರವೆ ನೋಡಿ ಇನ್ನೊಂದು ಟೈಮು ಹಿಂಗೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ನೀರು ಹಾಕಿದ್ರು ಕೂಡ ಅದು ಆಲ್ರೆಡಿ ತಳ ಹಿಡಿದು ಬಿಡುತ್ತಲ್ವ ನೋಡಿ. ಈ ಥರ ಆಗಿರುತ್ತೆ. ಯಾಕಂದರೆ ಇಷ್ಟು ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು. ನೀರು ಕೂಡ
ನೀರು ಮತ್ತು ರವೆ. ಈಗ ಯಾಕಂದರೆ ನಾವು ಇದಕ್ಕೆ ನಾನು ಪಾಕ ಕೂಡ ಮಿಕ್ಸ್ ಮಾಡ್ಕೊತೀನಲ್ವ, ತುಂಬ ನೀರು ಹಾಕ್ಬಿಡುತ್ತೆ. ನಾನು ಯಾವ ಅಳತೆ ಪ್ರಕಾರ ಮಾಡಿದ್ದೀನೋ ನೀವು ಕೂಡ ಅದೇ ಅಳತೆ ಪ್ರಕಾರ ಮಾಡಿ. ಗೋಧಿ ರವೆ ಪಾಯಸ ತುಂಬ ಟೇಸ್ಟ್ ಬರುತ್ತೆ. ಈಗ ನಾನು ಇದಕ್ಕೆ ಪಾಕ ಸೋಸ್ಕೊಳ್ತೀನಿ. ಈ ಥರ ಜಾರಡಿ ತೊಗೊಂಬಿಟ್ಟು ಜಾಲರ ಥರದ್ದು ಸೋಸ್ಕೊಂಬಿಡಿ. ಕಸರು ಕಲ್ಲೇನಾದಿದ್ದರೆ ಸಿಗ್ಬಿಡುತ್ತೆ ನಮಗೆ. ನೋಡಿ ಕಸರು ನೋಡಿ ಹಿಂಗೆ ಕಾಣಿಸುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೆಲ್ಲ ಫುಲ್ಲು ನೀಟಾಗಿ ಎಲ್ಲದಕ್ಕೂ ಹರಡೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ತಿರ್ಗಿಸ್ಕೊಬೇಕು. ನಾವು ಸಡನ್ನಾಗಿ ಮಾಡ್ಕೊಬೋದು, ಇಲ್ಲ ಹಬ್ಬ ಟೈಮಲ್ಲಿ ನಾವು ಎಡೆ ಹಾಕ್ಬೇಕಂದ್ರೆ ರವೆ ಪಾಯಸನೇ ಮಾಡ್ಕೊಬೇಕು. ಹಿರಿಯರ ಪೂಜೆ ಅನ್ನೋ ಟೈಮಲ್ಲಿ ರವೆ ಪಾಯಸ ತುಂಬ ಒಳ್ಳೇದು, ಹೆಲ್ತಿಗೂ ಕೂಡ. ಗೋಧಿ ಅನ್ನೋದು ನಾವು ಜವ ಗೋಧಿ ಇರುತ್ತಲ್ವ ತೊಗೊಂಬಿಟ್ಟು ಈಗ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜವ ಗೋಧಿನ ಮಿಕ್ಸ್ ಅಂದರೆ ಜಿನ ಮಾಡಿಸ್ಕೊಂಡ್ಬಿಟ್ಟು ಒಂದು ರವೆ ಒಂದೇ ಒಂದು ಗೋಧಿನ 2 ಹೋಳೆ ಆಗೋ ಥರ ಮಾಡಿಸ್ಕೊಂಡ್ಬಿಟ್ರೆ ಜವ ಗೋಧಿ ಪಾಯಸ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೇಮ್ ಇದೇ ಥರ ಮಾಡ್ಕೊಳ್ಳಿ, ಜವ ಗೋಧಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಈಗೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿನೇ ನಾನು ಕುದಿಸ್ಕೊತೀನಿ. ಹೈ ಫ್ಲೇಮ್ ಹಾಕೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಕೊಬ್ಬರಿ ಹಾಕಿದ್ದೀವಿ, ಬೆಲ್ಲ ಹಾಕಿದ್ದೀವಿ, ಬೇಗನೆ ತಳ ಹಿಡಿಯುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಕುದೀತಾ ಇದೆ ರವೆ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ರವೆ ಪಾಯಸ. ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಆಗಲೆಲ್ಲ ಮಿಕ್ಸ್ ಮಾಡೋದು ತಪ್ಪುತ್ತೆ. ನೋಡಿ ಆಲ್ರೆಡಿ ರವೆ ಪಾಯಸ ಆಗಿತ್ತಲ್ವ, ನಾನು ಆವಾಗಲೇ ಕ್ಲೋಸ್ ಮಾಡಿ ಇಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಆಗಿದೆ ಪಾಯಸ. ಎಷ್ಟು ನೀರಾಗಿತ್ತಲ್ವ, ಈ ಅದಕ್ಕೆ ಬಂದರೆ ಸಾಕು. ನಾವು ಪಾಯಸ ತಿನ್ನಬೇಕಾದ್ರೆ ಹಾಲು ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ರವೆ ಪಾಯಸ ಹೇಗಾಗಿದೆ ಅಂತ ಹೇಳಿಬಿಟ್ಟು.